ಶ್ರೀಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 10. ಸುವರ್ಣಾಭದಿವ್ಯಾಂಭರೈರ್ಭಾಸಮಾನಾಂ ಕ್ವಣತ್ಕಿಂಕಿಣೀ ಮೇಖಲಾ ಶೋಭಮಾನಾಂ ಲಸದ್ದೇಮ ಪಟ್ಟೇನ ವಿದ್ಯೋತಮಾನಾಂ ಕಟಿಂ ಭಾವಯೇ ಸ್ಕಂದತೆ ದೀಪ್ಯಮಾನಾಂ. ಭಗವತ್ಪಾದರು ಈ ಶ್ಲೋಕದಲ್ಲಿಯೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಕಂದ ಅಂತ ಹೇಳಿಯೇ ಸ್ತುತಿಸಿದ್ದಾರೆ. ಹೇ ಸ್ಕಂದ, ತೇ ಕಟಿಂ ಅಹಂ ಭಾವಯೇ. ಇಲ್ಲಾಂದರೆ ಹೇ ಸ್ಕಂದ, ದೀಪ್ಯಮಾನಾಂ ಕಟಿಂ ಅಹಂ ಭಾವಯೇ. ಪಾದದ ಧ್ಯಾನ ಆಯಿತು. ಈಗ ಕಟಿ ಪ್ರದೇಶ, ಸೊಂಟದ ಧ್ಯಾನ. ಈಗ ಭಾವಯೇ, ಧ್ಯಾನಿಸ್ತೀನಿ. ಎಷ್ಟು ಚೆನ್ನಾಗಿ ಪದಗಳ ಪ್ರಾಸ ಹಾಕಿದ್ದಾರೆ ನೋಡಿ. ಕೊನೆಯ ಸಾಲಿಂದ ಬನ್ನಿ. ದೀಪ್ಯಮಾನ, ವಿದ್ಯೋತಮಾನ, ಶೋಭಮಾನ, ಭಾಸಮಾನ. ಇದಕ್ಕೆ ಪ್ರಾಸ ಅಂತ ಹೆಸರು. ಎಲ್ಲವೂ ಏನು ಹೇಳ್ತಿದೆ? ಆ ಕಟಿ ಪ್ರದೇಶ ಅನ್ನುವಂತಹ ಸ್ವಾಮಿಯ ಸೊಂಟದ ಜಾಗ ಏನಿದೆ ಅದು ಶೋಭೆಯನ್ನು ತರುತ್ತಾ ಇದೆಯಂತೆ. ಕಾಂತಿ. ದೀಪ್ಯಮಾನ ಅಂದರೂ ಶೋಭೆ, ಕಾಂತಿ. ವಿದ್ಯೋತಮಾನ ಬೆಳಕು, ಶೋಭಮಾನ ಭಾಸಮಾನ, ಭಾ ಅಂದರೆ ಬೆಳಕು. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕಟಿಯನ್ನು ಧ್ಯಾನಿಸ್ತೀನಿ. ಆ ಕಟಿ ಪ್ರದೇಶ ಸುವರ್ಣಾಭ ದಿವ್ಯಾಂಭರೈರ್ಭಾಸಮಾನಾಂ. ಸುವರ್ಣಾಭ, ಆಭ ಅಂದರೆ ಸುವರ್ಣದಂತೆ ಕಾಂತಿಯಿಂದ ಬೆಳಗುತ್ತಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ವಸ್ತ್ರ, ಸೊಂಟದ ಮೇಲೆ ಹಾಕೊಂಡಿರುವಂತಹ ವಸ್ತ್ರ. ಅಂಬರಹ ಅಂದರೆ ವಸ್ತ್ರ. ಭಾಸಮಾನ, ಕ್ವಣತ್ ಕಿಂಕಿಣಿ ಮೇಖಲಾ ಶೋಭಮಾನ. ಕ್ವಣತ್ ಅಂದರೆ ಆ ಸೊಂಟದ ಮೇಲೆ ಆ ದಿವ್ಯಾಂಬರವನ್ನು ಹಾಕಿ, ಪೀತಾಂಬರ ಅಂತ ಭಾವನೆ ಮಾಡಿಕೊಂಡು ಆ ಪೀತಾಂಬರದ ಮೇಲೆ ಮೇಖಲ, ಉಪನಯನ ಆಗಿರುವಂತಹ ಬ್ರಹ್ಮಚಾರಿಗೆಲ್ಲ ಏನು ಮಾಡ್ತಾರೆ, ಆ ಮೇಖಲ, ಆ ದರ್ಬೆ ಹುಲ್ಲಿಂದ ಕಟ್ಟಿರುವಂತಹ ಆ ಮೇಖಲವನ್ನು ಹಾಕ್ತಾರೆ. ಮೇಖಲ ಅಂದರೆ ಬೆಲ್ಟ್ ಅಂತ ಅಂದ್ಕೊಳ್ಳಿ. ದರ್ಬೆ ಹುಲ್ಲಿಂದ ಮಾಡಿರುವಂತಹ ಒಂದು ಬೆಲ್ಟ್. ಬ್ರಹ್ಮಚಾರಿಗೆ ಅದು ಹಾಕಬೇಕು ಅಂತ ವಿಧಿ. ಆ ರೀತಿಯಾಗಿ ದೇವತೆಗಳಿಗೆ ಕ್ವಣತ್ ಕಿಂಕಿಣಿ ಮೇಖಲಾ ಶೋಭಮಾನ, ಆ ದಿವ್ಯಾಂಬರೈ ಅನ್ನುವಂತಹ ವಸ್ತ್ರದ ಮೇಲೆ ಈ ಮೇಖಲವನ್ನು ಸ್ವಾಮಿ ಹಾಕ್ಕೊಂಡಿದ್ದಾನೆ. ಅದು ಹೇಗಿದೆ? ಶಬ್ದ ಮಾಡ್ತಿದೆಯಂತೆ, ಗಂಟೆ ಥರ. ಕಿಂಕಿಣಿ. ಲಲಿತಾ ಸಹಸ್ರನಾಮದಲ್ಲೂ ಇದೇ ಥರ ನಾಮ ಬರುತ್ತೆ. ಅರುಣ ಅರುಣ ಕೌಸುಂಭ ವಸ್ತ್ರಭಾಸ್ತ್ವತ್ ಕಟಿ ತಟಿ. ಕಟಿ ಪ್ರದೇಶ. ಅಲ್ಲಿ ಭಗವತಿ ವಸ್ತ್ರವನ್ನು ಧರಿಸಿದ್ದಾಳೆ. ಆ ವಸ್ತ್ರಕ್ಕೆ ಬಣ್ಣ ಅರುಣ. ಅರುಣಾರುಣ ಕೌಸುಂಭ. ಅಲ್ಲಿ ಕೌಸುಂಭ ಅಂದರೆ ವಸ್ತ್ರ ಅಂತ, ಕೆಂಪು ವಸ್ತ್ರ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೀತಾಂಬರ ವಸ್ತ್ರ. ಸುಬ್ರಹ್ಮಣ್ಯನನ್ನು ಅಲಂಕಾರಕ್ಕೆ ಯಾವಾಗಲೂ ವಿಷ್ಣು ಹೋಲಿಸ್ತಾರೆ. ವಿಷ್ಣು ಅಲಂಕಾರವನ್ನು ಮಾಡಿಕೊಂಡು ಅಷ್ಟು ಸುಂದರವಾಗಿರ್ತಾನೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ಇರಲಿ. ಕ್ವಣತ್ ಕಿಂಕಿಣಿ ಮೇಖಲಾ ಶೋಭಮಾನಂ. ಚಿಕ್ಕ ಚಿಕ್ಕ ಗಂಟೆಗಳು ಅಂತ ಭಾವನೆ ಮಾಡಬೇಕು. ಒಂದೊಂದು ಗಂಟೆ ಪ್ರಣವನ್ನು ಹೇಳುತ್ತೆ, ಪ್ರಣವ ನಾದವನ್ನು ತೋರಿಸುತ್ತೆ. ಲಸದ್ದೇಮ ಪಟ್ಟೇನ ವಿದ್ಯೋತಮಾನ. ಲಸತ್ ಮತ್ತು ಕಾಂತಿ. ಪಟ್ಟೇನ ಆ ಮೇಖಲೆ ಅನ್ನುವಂತಹ ಜಾಗದಲ್ಲಿ ಅದರ ಮೇಲೆ ಇನ್ನೊಂದು ಬಟ್ಟೆಯ ಭಂಗಿ, ಅದೊಂದು ಬ್ಯಾಂಡ್ ಆಫ್ ಕ್ಲಾತ್ಸ್, ಅದನ್ನು ಹಾಕಿ ವಿದ್ಯೋತಮಾನ ಅಂತಹ ಸುವರ್ಣದಂತೆ ಕಾಂತಿಯುತವಾಗಿರುವಂತಹ ಬಟ್ಟೆಯನ್ನು ಧರಿಸಿ, ಕ್ವಣತ್ ಕಿಂಕಿಣಿ ಅನ್ನುವಂತಹ ಮೇಖಲೆಯನ್ನು ಧರಿಸಿ, ಲಸದ್ದೇಮ ಪಟ್ಟೇನ ವಿದ್ಯೋತಮಾನ. ಲಸತ್ ಅಂದರೆ ಕಾಂತಿ, ಶೈನಿಂಗ್. ಅದನ್ನು ಮೇಖಲೆ ಮೇಲೆಯನ್ನು ಇನ್ನೊಂದು ಬಟ್ಟೆಯನ್ನು ಧರಿಸಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಕಟಿ, ಆ ಪ್ರದೇಶವನ್ನು ಧ್ಯಾನಿಸ್ತೀನಿ ಅಂತ ಆಚಾರ್ಯರ ಪ್ರಾರ್ಥನೆ. ಹರಿ ಓಂ.